ಮೊದಲಿಗೆ ರಾಷ್ಟ್ರಗೀತೆ ಆಡುವ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ರಾಷ್ಟ್ರಗೀತೆ ಪ್ರಾರಂಭ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. तव शुभ नामे जागे तव शुभ आशीष मागे. गाये तव जय गाथा जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की जय. बोलो भारत माता की जय. ಸುರಕ್ಷಾ ಮಂತ್ರ. ನಾನು ಕಾರ್ಯನಿರ್ವಹಿಸುವಾಗ ನಾನು ಕಾರ್ಯನಿರ್ವಹಿಸಲು ಅರ್ಥಿಂಗ್, ಸುರಕ್ಷಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಸಾಮಗ್ರಿಗಳನ್ನು ಬಳಸುತ್ತೇನೆ ಮತ್ತು ನನ್ನ ಸಹ ಮಾರ್ಗದಳು ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಮಾರ್ಗ ಮುಕ್ತ ಲೈನ್ ಕ್ಲಿಯರ್ ಇಲ್ಲದೆ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ಮತ್ತು ನನ್ನ ಕಂಪನಿಯನ್ನು ಅಪಘಾತರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲ ಪ್ರಯತ್ನ ಮಾಡುತ್ತೇನೆ. ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ ಮತ್ತು ನನ್ನ ಕಂಪನಿಗೆ ಹಾಗೂ ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ ಹಾಗೂ ಸುರಕ್ಷತೆಯೇ ನನ್ನ ಪ್ರಥಮ ಆದ್ಯತೆ ಎಂದು ಸದಾ ನೆನಪಿನಲ್ಲಿಟ್ಟುಕೊಂಡಿರುತ್ತೇನೆ. ನನ್ನ ಸುರಕ್ಷತೆ ನನ್ನ ಜವಾಬ್ದಾರಿ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ನಾವೇನು ಪ್ರತಿ ವಾರ ಎಲ್ಲ ಉಪವಿಭಾಗಗಳಲ್ಲಿ ಶಾಖಾ ಕಚೇರಿ ಮಟ್ಟಗಳಲ್ಲಿ ನಮ್ಮ ಒಂದು ನೌಕರರ ಸುರಕ್ಷತೆ ಬಗ್ಗೆ, ಸಾರ್ವಜನಿಕರ ಸುರಕ್ಷತೆ ಬಗ್ಗೆ ಪ್ರತಿ ವಾರ ನಮ್ಮ ಹಂತದಲ್ಲಿ ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಈಗ ನೀವೆಲ್ಲರೂ ಸೇರಿ ಒಂದು ಸುರಕ್ಷತಾ ಮಂತ್ರನ ತಗೊಂಡ್ರೆ ಆ ಒಂದು ಓತ್ನ ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಅದರಲ್ಲಿ ಎಲ್ಲ ಅಡಗಿದೆ. ಫ್ರಮ್ ಪಾಯಿಂಟ್ ಎ ಇಂದ ಝಡ್ ವರ್ಗು ಅಲ್ಲಿ ಏನೇನು ಪಾಯಿಂಟ್ಸ್ ಹೇಳಿದ್ದಾರೆ ಅಂತ ಹೇಳಿ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ರೀತಿ ಒಂದು ಅಪಘಾತ ಆಗದಲೇ ರೀತಿ ನಾವು ನಮ್ಮ ಕಂಪ್ನಿನ ಅಪಘಾತ ರಹಿತ ಕಂಪ್ನಿಯನ್ನಾಗಿ ಮಾಡಿ ನಮ್ಮ ಒಂದು ಫ್ಯಾಮಿಲಿನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ತುಂಬ ಅನುಕೂಲವಾಗಿದೆ. ಇದೊಂದು ನಿಜವಾಗ್ಲೂ ಒಳ್ಳೆಯ ರೀತಿಯ ಕಾರ್ಯಕ್ರಮನ ಈ ದಿನ ನಾವು ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕಾಗಿತ್ತು. ಇದನ್ನು ನನಗೊಂದು ಸ್ವಲ್ಪ ಬೇರೆ ಯಾವುದೋ ಒಂದು ವರ್ಕ್ಶಾಪ್ ಇದ್ದಿದ್ದರಿಂದ ಈ ದಿನ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ನಮ್ಮ ಬಳೆಗಾರ ಅವರು ಒಂದು ಸ್ವಂತ ಒಂದು ಮುತುವರ್ಜಿ ತಗೊಂಡು ಒಂದು ಅಭಿಯಾನ ಮಾಡೋಣ ಸರ್, ನಿಮ್ಮ ಉಪಯೋಗಕ್ಕೆ ಬರ್ತೀನಿ, ಒಂದು ಎಲ್ಲ ರೀತಿಯಲ್ಲಿ ಅನುಕೂಲ ಆಗೋ ರೀತಿ ಒಂದು ಮೆಸೇಜ್ ಕೊಡೋಣ ಅಂತ ಹೇಳಿದಾಗ ಅವ್ರಿಗೆ ನಿಜವಾಗ್ಲೂ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅನಿಸ್ತು. ಯಾಕೆಂದ್ರೆ ಎಲ್ರಿಗೂ ಈ ರೀತಿ ಒಂದು ಇಂಟ್ರೆಸ್ಟ್ ಬರಲ್ಲ. ನಮ್ಮ ನೌಕರರ ಬಗ್ಗೆ, ನೌಕರರ ಸೇಫ್ಟಿ ಬಗ್ಗೆ, ಕಂಪ್ನಿ ಬಗ್ಗೆ ಅವರು ಒಂದು ಒಳ್ಳೆ ಒಂದು ಹಿತಾಸಕ್ತಿನ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇದನ್ನ ನಾವು ಒಂದು ಸೇಫ್ಟಿ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಸೇಫ್ಟಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ತಾವ್ಯಾರು ಹೊಸಬ್ರಲ್ಲ, ಎಲ್ರಿಗೂ 5 ರಿಂದ 10, 15 ವರ್ಷ ಆಲ್ರೆಡಿ ನಮ್ಮ ಇಲಾಖೆನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. 11 KV ಲೈನ್ ಅಂದ್ರೆ ಏನು, LT ಲೈನ್ ಅಂದ್ರೆ ಏನು, ಟ್ರಾನ್ಸ್ಫಾರ್ಮರ್ ಸೆಂಟರ್ ಅಂದ್ರೆ ಏನು, ಅಲ್ಲಿ ನಾವು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಪ್ರೋಟೋಕಾಲ್ನ ಫಾಲೋ ಮಾಡಬೇಕು ಅನ್ನೋ ತಮ್ಮೆಲ್ರಿಗೂ ಗೊತ್ತಿದೆ. ಆದ್ರೂ ನಾವೆಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಾನೆ ಇದೀವಿ. ಬೆಳಗ್ಗೆ ಎದ್ರೆ ಏನೋ ಒಂದು ತಪ್ಪು ಮಾಡ್ತಾನೆ ಇದೀವಿ. ಅದರಿಂದ ಅನಾಹುತಗಳು ಎಲ್ಲೋ ಒಂದ್ ಕಡೆ ನಮ್ಮ ಇಲಾಖೆನಲ್ಲಿ ಟೋಟಲ್ ರಾಜ್ಯದಲ್ಲಿ ತಗೊಂಡ್ರೆ ಆವರೇಜ್ ದಿವಸಕ್ಕೂ ಒಂದು ರೀತಿ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇದೆ. ಅದನ್ನ ತಡೆಗಟ್ಟೋದ್ರ ಬಗ್ಗೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ, ಒಂದು ಕ್ಷಣ ನಾವು ಯೋಚನೆ ಮಾಡ್ಬೇಕಷ್ಟೇ. ನಮ್ಮ ಕೆಲಸ ನಾವು ಪ್ರಾರಂಭ ಮಾಡ್ಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡ್ಬೇಕು. ಏನ್ ಗೈಡ್ಲೈನ್ಸ್ ಏನಿದೆ, ಅರ್ತ್ ಝೋನ್ ಕ್ರಿಯೇಟ್ ಮಾಡ್ಕೋಬೇಕು. ಅರ್ತ್ ಝೋನ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೋಬೇಕು? ನಾವೀಗ ಆಲ್ರೆಡಿ ನಿಮಗೆ ಕೊಟ್ಟಿರೋ ಸೇಫ್ಟಿ ಮೆಟೀರಿಯಲ್ನ ಫಸ್ಟ್ ನೀವು ಧರಿಸ್ಕೋಬೇಕು. ಹೆಲ್ಮೆಟ್ ಕೊಟ್ಟಿದೀವಿ, ಹೆಲ್ಮೆಟ್ ಹಾಕೊಳ್ಳಿ. ಗ್ಲೌಸ್ ಕೊಟ್ಟಿದೀವಿ, ಗ್ಲೌಸ್ ಹಾಕೊಳ್ಳಿ. ತದನಂತರ ನಿಮ್ಮೆಲ್ರಿಗೂ ಕೂಡ ನಾವು ಏನ್ ಕೊಟ್ಟಿದೀವಿ, ಆಲ್ರೆಡಿ ಅರ್ಥಿಂಗ್ ರಾಡ್ಗಳನ್ನ ಕೊಟ್ಟಿದ್ವಿ.
ಸೇಫ್ಟಿ ಝೋನ್ ಅಂತಂದ್ರೆ ಏನು? ನೀವು ಒಂದು ಯಾವುದೋ ಒಂದು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಟ್ರಾನ್ಸ್ಫಾರ್ಮರ್ ಸೆಂಟರ್ ಹತ್ರ ಒಂದು ಕಂಬದಲ್ಲಿ ಒಂದು 11 kV ಲೈನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಎರಡೂ ಭಾಗದಲ್ಲಿ ನೀವು ಕೆಲಸ ಮಾಡೋ ಒಂದು ಸ್ಪ್ಯಾನ್ ಈ ಕಡೆ ಹಿಂದಕ್ಕೆ, ಒಂದು ಸ್ಪ್ಯಾನ್ ಆ ಕಡೆ ಹಿಂದಕ್ಕೆ, 3 ಲೈನ್ನ ನೀಟಾಗಿ ಅರ್ತ್ ಮಾಡಿಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ರೀತಿ ಫಾಲ್ಟ್ ಕರೆಂಟು ನೀವು ಕೆಲಸ ಮಾಡೋ ಜಾಗಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಬಟ್ ನೀವು ಅಲ್ಲಿ ಇನ್ನೊಂದು ಸಣ್ಣ ತಪ್ಪು ಏನ್ ಮಾಡ್ತೀರಾ ಅಂತ ಅಂದ್ರೆ, ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೇ ತಗ್ಲಾಕೋತೀರಾ. ಅದು ವೆರಿ ಬ್ಯಾಡ್ ಹ್ಯಾಬಿಟ್. ಯಾಕೆ ಅಂದ್ರೆ ಯಾವುದೇ ರೀತಿ ಫಾಲ್ಟ್ ಕರೆಂಟ್ ಆಗ್ಲಿ ಇನ್ನೊಂದು ಕರೆಂಟ್ ಆಗ್ಲಿ ಬಂದಾಗ ಎಲೆಕ್ಟ್ರಾನ್ಸ್ ಯಾವತ್ತೇನ್ಸ್ ಕಡಿಮೆ ಇರುತ್ತೆ ಅಲ್ಲಿ ಮೂವ್ ಆಗುತ್ತೆ. ನೀವು ಅರ್ಥ ಮಾಡ್ಕೊಂಡಿರ್ತೀರಾ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀವು ಇರ್ತೀರಾ, ಬಟ್ ಅದು ಎಲ್ಲಿ ಮಾಡಿರ್ತೀರಾ, ನೀವು ಎಲ್ಲಿ ಕೆಲಸ ಮಾಡಿರ್ತೀರಾ ಅಲ್ಲೇ ಇಮಿಡಿಯೇಟ್ ಹತ್ರದಲ್ಲೇ ಮಾಡಿರ್ತೀರಾ. ಸೊ ಸ್ವಲ್ಪ ಸಾರ್ಟ್ ಆಫ್ ಇಂಡಕ್ಷನ್ ಅಲ್ಲಿಗೂ ಕೂಡ ಬರೋ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವು ಈ ಪಾಯಿಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಸ್ಪ್ಯಾನ್ ಈ ಕಡೆ ಹಿಂದಕ್ಕೆ, ಒಂದು ಸ್ಪ್ಯಾನ್ ಎಡಭಾಗದಿಂದಕ್ಕೆ ಮಾರದಲ್ಲಿ ನಿಮ್ಗೆ ಈಸಿಯಾಗಿ ಅಲ್ಲೇ ಆ ಪಾಯಿಂಟ್ ಅಲ್ಲಿ ಅರ್ಥ ಆಗತ್ತೆ ಹೊರತು ನೀವು ಕೆಲಸ ಮಾಡೋ ಜಾಗಕ್ಕೆ ಇನ್ ಕೇಸ್ ಯಾವ್ದಾರ ಬ್ಯಾಕ್ ಫೀಡಿಂಗ್ ಬಂದ್ರೂ ಸಹ ನಿಮ್ಗೆ ಯಾವುದೇ ರೀತಿಯಲ್ಲಿ ಇಂಡಕ್ಷನ್ ಬರಕ್ಕೆ ಅವಕಾಶ ಇರಲ್ಲ. ಸೊ ಈ ತರ ಎಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದ್ಸಲ ನಿಮ್ಮ ಫ್ಯಾಮಿಲಿ ನೆನ್ಸ್ಕೊಡಿ, ನಾನು ಈ ದಿನ ಕೆಲಸ ಮಾಡಿ ಹುಷಾರಾಗಿ ನನ್ನ ಮನೆಗೆ ವಾಪಸ್ ಹೋಗ್ಬೇಕು. ಹೌದಲ್ವಾ? ಇಲಾಖೆ ನಮ್ಗೆಲ್ಲ ಕೊಟ್ಟಿದೆ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ಏನಕ್ಕೋಸ್ಕರ? ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ದೇಶಕ್ಕೋಸ್ಕರ ಅಲ್ವಾ? ಸೊ ನಮ್ಮ ಆರೋಗ್ಯ, ನಮ್ಮ ಒಂದು ಜೀವದ ಬೆಲೆ ನಾವು ತಿಳ್ಕೊಂಡಾಗ ಯಾವುದೇ ರೀತಿ ಅನಾಹುತಗಳಾಗಲ್ಲ, ಅಪಘಾತಗಳಾಗಲ್ಲ, ನಾವು ತಡೆಗಟ್ಬೋದು. ಇದನ್ನ ಮನಗಂಡು ದಯವಿಟ್ಟು ನಾವೇನು ಸೇಫ್ಟಿ ಮೆಟೀರಿಯಲ್ಸ್ನ ಕೊಟ್ಟಿದ್ದೀವಿ, ಇಲಾಖೆ ಏನು ಸೇಫ್ಟಿ ಗೈಡ್ಲೈನ್ಸ್ನ ನಿಮ್ಗೆಲ್ಲ ಒಂದು ಹೇಳಿದೆ ಅವನ್ನ ಫಾಲೋ ಮಾಡಿ ಪ್ರತಿದಿನ ಕೆಲಸದಲ್ಲಿ ಅಳವಡಿಸ್ಕೊಳ್ಳಿ. ಕಂಪ್ನಿನ ಒಂದು ಅಪಘಾತ ರಹಿತ ಕಂಪ್ನಿಯಾಗಿ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಈ ದಿನ ಏನು ಸೇಫ್ಟಿ ಮೀಟಿಂಗ್ ಅರೇಂಜ್ ಮಾಡಬೇಕು ಅಂತ ನಮ್ಮ ಮೇಡಬ್ಲಿ ಸರ್ ಮತ್ತು ಬಳಿಗಾರ್ ಸರು ಇಲ್ಲಿ ಬಂದಿದ್ದಾರೆ. ನಾವು ಪ್ರತಿ ವಾರನೂ ಸೇಫ್ಟಿ ಮೀಟಿಂಗ್ ಮಾಡ್ತೀವಿ. ಪ್ರತಿ ಸೋಮವಾರ ಬೆಳಿಗ್ಗೆ ನಾವು ಓಟ್ ತಗೋತೀವಿ ಸುರಕ್ಷತಾ ಮಂತ್ರದ ಬಗ್ಗೆ. ಆದರೂ ನಾವು ಅಲ್ಲಿ ಆಚೆಗೆ ಹೋದ್ರೆ ಮರ್ತ್ಬಿಡ್ತೀವಿ. ಬರೀ ಅವಾಗ ಹೇಳೋದಷ್ಟೇ, ಅವಾಗ ಏನೋ ಒಂದು ಪ್ರೊಸೀಜರ್ ಮಾಡಬೇಕು, ಮಾಡ್ತಾಯಿದ್ದೀವಿ ಅನ್ನೋ ಥರ ಆ ಕಾನ್ಸೆಪ್ಟಿಂದ ಈಚೆ ಬರಬೇಕು. ಆಚೆ ನಾವು ಕಂಬತ್ತಕ್ಕೆ ಹೋಗಿ ನಿಂತ್ಕೊಂಡ್ರೆ, ಒಂದು ಕೆಲಸ ಮಾಡೋಕ್ಕೆ ಹೋಗಿ ನಿಂತ್ಕೊಂಡಾಗ ಸೇಫ್ಟಿ ಫಸ್ಟ್ ಗ್ಯಾಪ್ನಿಗೆ ಬರಬೇಕು. ನಾವು ಮನೇಲಿ ಯಾರನ್ನ ಗ್ಯಾಪಿಸ್ಕೊತೀವೋ ಮರ್ತ್ಬಿಡ್ತೀವೋ ಅದೆಲ್ಲ. ನಮ್ಮ ಕೆಲ್ಸಕ್ಕೆ ಬಂದಾಗ ಅದು ಸೇಫ್ಟಿ. ನಾವು ಕರೆಂಟ್ ಅಂದರೆ ಸೇಫ್ಟಿ. ನಾವು ಏನು ಮಾಡಬೇಕು, ಇವಾಗ ನಮ್ಮ ಮೇಡಬ್ಲಿ ಸರ್ ಹೇಳಿದ್ರು ಅರ್ತ್ ಝೋನ್ ಹೆಂಗೆ ಮಾಡ್ಕೋಬೇಕು ಅಂತ. ಇದು ಸೇಫ್ಟಿ ಝೋನ್ ಹೆಂಗೆ ಮಾಡ್ಕೋಬೇಕು, ಅರ್ತ್ ಮಾಡ್ಕೋಬೇಕು. ಫಸ್ಟು ಲೈನ್ ಕ್ಲಿಯರು ನಾವು ಆಫ್ ಮಾಡ್ಕೊಂಡಿದ್ದೀವ, ಲೈನ್ ಕ್ಲಿಯರ್ ತಗೊಂಡಿದ್ದೀವ, ಇಲ್ಲ ಸಣ್ಣ ಒಂದು ಎಲ್ ಟಿ ಕಿಟ್ ಹಾಕದ, ಅದಕ್ಕೆ ಎಲ್ಲಿ GS ಓಪನ್ ಮಾಡ್ಕೊಂಡಿದ್ದೀವ, ಅದನ್ನು ನಿಮ್ಗೆ ಗೊತ್ತಿಲ್ಲ ಅಂದರೆ ಕೇಳ್ಕೋಬೇಕು. ನಿಮ್ಮ ಮೇಸ್ತ್ರಿ ಕೇಳ್ಕೋಬೇಕು. ಈಗ ಬೆಳಗ್ಗೆ ಎದ್ರೆ ಯಾವುದೋ ಮೂಡಲ್ಲಿ ಮನೆಯಿಂದ ಬಂದಿರ್ತೀರ, ಅದು ಬಿಟ್ಬಿಡ್ಬೇಕು. ಇಲ್ಲಿ ಬಂದಾಗ ಇಲ್ಲಿದೇನು ಅಷ್ಟನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಈಗ ಮನೇಲಿ ಎಲ್ಲಾರ್ದು ಅವ್ರದ್ದೇ ಆದ ಟೆನ್ಷನ್ ಇರ್ತದೆ. ಇಲ್ಲಿಗೆ ಬಂದಾಗ ನಮ್ಮ ಪ್ರಾಣ ನಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನೊಂಚೂರು ಜವಾಬ್ದಾರಿಯಾಗಿ ಸೇಫ್ಟಿ ಮಾಡ್ಕೊಂಡು, ಸೇಫ್ಟಿಯಾಗಿ ನೀವು ಜೊತೆಲಿರೋರ್ಗೆ ಹೇಳ್ಕೊಂಡು, ಈಗ ನೀವು ಒಬ್ಬರೇ ಅಲ್ಲ, ಇಬ್ರು ಹೋಯ್ತೀರಾ ಅಂತ ಅಂದರೆ ಇಬ್ರದ್ದು ನಿಮ್ಮ ಮೇಲೆ ಅವರು ಸೇಫ್ಟಿ ನೋಡಬೇಕು, ಅವರು ನಿಮ್ಮ ಸೇಫ್ಟಿ ನೋಡಬೇಕು. ಆ ಥರ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು. ನಾವು ಪ್ರತಿ ವಾರನೂ ಹೇಳ್ತಲೇ ಇರ್ತೀವಿ. ನೀವು ಸ್ನೇಹಿತರು ಅಲ್ಲಿ ಇಲ್ಲಿ ನೋಡ್ತಲೇ ಇರ್ತೀರಿ, ಟಿ ವಿಲಿ ಬರೋದು, ನಮ್ಮ ಈ ಗ್ರೂಪ್ಗಳಲ್ಲಿ ಬರ್ತಲೇ ಇರ್ತವೆ. ಸಣ್ಣ ಮಿಸ್ಟೇಕಿಂದ ಆಕ್ಸಿಡೆಂಟ್ ಆಗಿರ್ತವೆ. ಅಂಥವ್ನು ತಪ್ಪಿಸ್ಬೋದು. ನೀವು ಒಂಚೂರು ಜವಾಬ್ದಾರಿಯಿಂದ ಇದ್ದರೆ ಸಣ್ಣ ಇವೂ ನಿಮ್ಮ ಕೈಯಲ್ಲೇ ಇರ್ತವೆ. ಸ್ವಲ್ಪ ಸೇಫ್ಟಿಯಾಗಿ ಎಲ್ಲರೂ ಮನೆ ನೆನೆಸ್ಕೊಳ್ಳಿ. ನಮ್ಮ ಜವಾಬ್ದಾರಿ. ನಾವು ಎಷ್ಟು ಸೇಫ್ಟಿಯಾಗಿ ಕೆಲಸ ಮಾಡಬೇಕು ಅಂದರೆ, ಹೆಂಡತಿ ಮಕ್ಕಳು ಎಲ್ಲ ಎಷ್ಟು ಜನ ಸಫರ್ ಆಯ್ತಾರೆ. ಇಲಾಖೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಇದು ಜಸ್ಟ್ ಸೆಕೆಂಡ್ ಬಿಟ್ಟರೆ ಮುಗೀತು. ಆಮೇಲೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಆದರೂ ಮಾಡ್ತೀವಿ, ಎಲ್ಲರೂ ಆದಾಗ ಹಿಂಗೆ ಮಾಡಿದ್ರೆ ಆಯ್ತಿತ್ತೇನೋ ಅಂತ ಡಿಸ್ಕಸ್ ಮಾಡ್ತೀವಿ. ತಿರ್ಗಿ ನಾವೇ ಅದು ತಪ್ಪು ಮಾಡಿರ್ತೀವಿ. ಅದು ತಪ್ಪು ಆಗಬಾರ್ದು. ಸ್ವಲ್ಪ ಜವಾಬ್ದಾರಿಯಾಗಿ ಒಂಚೂರು ಗಮನ ಇಟ್ಕೊಂಡು ಸೇಫ್ಟಿ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಇಲ್ಲ ರೂರಲ್ ಫೀಲ್ಡ್ರು, ಇಲ್ಲಿ ನಮ್ಮ ಭಾಗದಲ್ಲೆಲ್ಲ ರೂರಲ್, ಇದು ಬರೀ ಮರಗಳು, ಹೊರಗಡೆ ಹೋಗ್ಬೇಕು, ಇಂಟೀರಿಯಲ್ ಜಾಸ್ತಿ. ಅದು ಸ್ವಲ್ಪ ನೋಡ್ಕೊಂಡು ನಿಮಗೆಲ್ಲ ಗೊತ್ತಿರೋದೆ ಸೇಫ್ಟಿ ಬಗ್ಗೆ ಗಮನ ನೀವು ಪ್ರತಿ ಕೆಲಸಕ್ಕೆ ಹೋದಾಗಲೂ ಗಮನ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತಿನ ದಿನ ನಮ್ಮ AW ಸರ್ ಹಾಗೂ ಬಳೆಗಾರ್ ಸಾಹೇಬರು ಇವತ್ತೇನು ನಮ್ಮ ತಾವರೆಕೆರೆ ಶಾಖಾ ಮಟ್ಟದಲ್ಲಿ ತಾವರೆಕೆರೆ ಉಪವಿಭಾಗದಲ್ಲಿ ಸುರಕ್ಷತಾ ಸಭೆಯನ್ನು ಹಮ್ಮಿಕೋಬೇಕು ಅಂತ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ,
ನಿಜವಾಗ್ಲೂ ಇದು ಒಂದು ಉತ್ತಮ ಕಾರ್ಯಕ್ರಮ. ನಮ್ಮ ಬಳೆಗಾರ ಸಾಹೇಬ್ರನ್ನ ನಿಜವಾಗ್ಲೂ ನಾವು ಅಭಿನಂದಿಸಲೇಬೇಕು. ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಇಲಾಖೆಯವರು ನಮ್ಮ ಎಂಪ್ಲಾಯಿಗಳ ಬಗ್ಗೆ ಕೇರ್ ತಗೊಳ್ಳೋದ್ರಲ್ಲಿ ಅರ್ಥ ಇದೆ. ಆದ್ರೂ ನಮ್ಮ ಬಳೆಗಾರ ಸಾಹೇಬರು ಅವರು ನಮ್ಮ ಒಂದು ನಮ್ಮ ಇಲಾಖೆ ಒಂದು ಭಾಗ ಇದ್ದಂಗೆ. ಅವರು ನಮ್ಮ ಇಲಾಖೆ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿರೋದ್ರಿಂದ ನಮ್ಮ ಇಲಾಖೆಯ ಒಂದು ಪರವಾಗಿ ಹಾಗೂ ನಮ್ಮ ತಾವರೆಕೆರೆ ಉಪವಿಭಾಗ ಹಾಗೂ ತಾವರೆಕೆರೆ ಶಾಖೆಯ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಸರ್. ಇವತ್ತೇನು ಈ ಸುರಕ್ಷಾ ಮಂತ್ರನ ಹಮ್ಮಿಕೊಂಡಿದ್ದೀವಿ, ನಿಜವಾಗ್ಲೂ ಇದು ನಾವೇನು ಪ್ರತಿ ಸೋಮವಾರ ಬೆಳಗ್ಗೆ ಬಂದು ಸುರಕ್ಷಾ ಮಂತ್ರ ತಗೋತೀವಿ. ಬರೀ ಅದು ಸೋಮವಾರದ ಬರೀ ತಗೊಳ್ಳೋದು ಮಾತ್ರ ಸೀಮಿತವಾಗಿರಬಾರ್ದು. ನಾವು ಪ್ರತಿ ಒಂದು ಕೆಲಸ, ನಾವು ಎಲ್ಲೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ್ಲೂ ಫಸ್ಟು ಸೇಫ್ಟಿ ಅನ್ನೋದು ನಮ್ಮ ತಲೆಗೆ ಬಂದ್ಬಿಡ್ಬೇಕು. ಬಾಕಿ ಕರೆಂಟು ಒಂದು 10 ನಿಮಿಷ ಕೊಡೋದು ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ಪ್ರಾಣ ಮುಖ್ಯ. ನಾವಿದ್ರೇ ಕರೆಂಟ್ ಕೊಡೋಕ್ಕಾಗೋದು. ನಾವಿಲ್ಲ ಅಂದರೆ ನಾವು ಅರ್ಜೆಂಟ್ ಮಾಡೋಕ್ಕೆ ಹೋಗಿ ಕರೆಂಟ್ ಬೇಗ ಕೊಡಬೇಕು, ಜನಗಳು ಫೋನ್ ಮಾಡ್ತಾನೆ. ಕರೆಂಟ್ ಇಲ್ಲ ಅಂದರೆ ಜನಗಳು ಸಾಮಾನ್ಯವಾಗಿ ಫೋನ್ ಮಾಡ್ತಾನೆ ಇರ್ತಾರೆ. ಜನಗಳ ಒತ್ತಡಕ್ಕೆ ಮಣಿಯದೆ ಫಸ್ಟ್ ನಮ್ಮ ಸೇಫ್ಟಿ ಝೋನು ಏನಿದೆ, ನಾವು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡಬೇಕು. ಈಗ ಅರ್ಜೆಂಟ್ ಮಾಡಿದ್ರೆ ಜನಗಳು ಫೋನ್ ಮಾಡ್ತಾರೆ ಅಂತೇಳಿ ಅರ್ಜೆಂಟ್ ಮಾಡೋಕ್ಕೆ ಹೋಗಿ ನಾವು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಕ್ಷಣದಲ್ಲಿ ನಮ್ಮ ಪ್ರಾಣ ಪಕ್ಷಿ ಹೋಗ್ಬಿಡುತ್ತೆ. ನಮ್ಮ ಪ್ರಾಣ ಪಕ್ಷಿ ಹೋಗ್ಬಿಟ್ರೆ ಮತ್ತೆ ನೀವು ಕೋಟಿ ಕೊಡ್ತೀನಿ ಅಂದ್ರೆ ವಾಪಸ್ ಅದನ್ನು ಪ್ರಾಣ ತರೋಕ್ಕಾಗಲ್ಲ. ಹಾಗಾಗಿ ಎಲ್ಲೇ ನೀವು ಯಾವುದೇ ಕೆಲಸ, LT ಕೆಲಸ ಮಾಡ್ತೀರಾ, 11 KV ಕೆಲಸ ಮಾಡ್ತೀರಾ, ಯಾವ್ದಾದ್ರು ಕೆಲಸ ಸ್ಟೇಷನಲ್ಲಿ ಕೆಲಸ ಮಾಡ್ತೀರಾ ಅಂತಂದಾಗ್ಲೂ ಫಸ್ಟ್ ನೀವು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ತಲೆಗೆ ಬರಬೇಕಾಗಿರೋದು ಫಸ್ಟ್ ಸೇಫ್ಟಿ ಕ್ರಿಯೇಟ್ ಮಾಡಿಕೊಂಡು ತದನಂತರ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕು. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಮಾಡೋ ಕೆಲಸನ ಶ್ರದ್ಧೆಯಿಂದ ನೀಟಾಗಿ ಬಿಡು. ಜನ ಅರ್ಜೆಂಟ್ ಮಾಡ್ತಾವ್ರೆ, ಏನೋ ಒಂದು ಟೆಂಪ್ರವರಿ ಮಾಡಿ ಇಳಿದು ಬಿಡೋಣ ಅನ್ನೋದು ಬೇಡ. ತಿರ್ಗಿ ಮತ್ತೆ ನಾಳೆ ದಿನ ನೀವೇ ಹೋಗ್ಬೇಕಾಗುತ್ತೆ. ಹಾಗಾಗಿ ಮಾಡೋ ಕೆಲಸನ ಒಂದ್ಸಲ ನೀಟಾಗಿ ಮಾಡಿಕೊಂಡ್ರೆ ನಿಮಗೂ ಪದೇ ಕಂಪ್ಲೇಂಟ್ ಬರೋದು ತಪ್ಪುತ್ತೆ. ಇಷ್ಟು ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಳೆಗಾರ್ ಅಂತ. ಸುರಕ್ಷತೆ ಬಗ್ಗೆ ನಿಮಗೆ ಗೊತ್ತಿಲ್ಲದ ವಿಚಾರ ಏನೂ ಇಲ್ಲ, ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿಲ್ಲದ ವಿಚಾರ ಏನೂ ಇಲ್ಲ. ಇಲ್ಲೆಲ್ಲ ಗೊತ್ತಿರೋರೆ, ಯಾರು ಚಿಕ್ಕ ಪಾಪುಗಳಿಲ್ಲ. ಇವತ್ತು ಚಿಕ್ಕ ಪಾಪುಗೆ ಒಂದು ವೈರ್ ಕೊಟ್ರೆ ಅದು ಮುಟ್ಟಲ್ಲ. ಅದು ಕರೆಂಟ್ ಅಂದ್ರೇ ಏನು ಗೊತ್ತಿಲ್ಲ, ವೈರ್ ತೋರಿಸಿದ್ರೆ ಮುಟ್ಟಲ್ಲ ಅಲ್ವಾ. ನಾವೆಲ್ಲ ದೊಡ್ಡವರಾಗಿದ್ದೀವಿ, ಕರೆಂಟ್ ಅಂದ್ರೆ ಏನು ಗೊತ್ತು, ಅದು ಶಾಕ್ ಕೊಡಿದ್ರೆ ಅದ್ರ ಪರಿಣಾಮ ಹೆಂಗಿರುತ್ತೆ ಅನ್ನೋದು ಎಲ್ಲ ಗೊತ್ತಿದೆ. ಇದು ಏನಾಗ್ತಾ ಇದೆ ಅಂದರೆ ದಿನೇ ಜಾಗೃತಿ ಮೂಡ್ತಾ ತಪ್ಪುಗಳು ನಡೀತಾ ಇರೋದು ಬಾರಿದವ್ರ ಬಗ್ಗೆ. ನೀವು ನಮ್ಮ ಇತಿಹಾಸನ ಒಮ್ಮೆ ನೋಡಿ, 30, 40, 50 ವರ್ಷದ ಕೆಳಗಡೆ ಆಕ್ಸಿಡೆಂಟ್ಸ್ನ ಸಂಖ್ಯೆ ಎಷ್ಟಿತ್ತು ಅಂದರೆ ವೆರಿ ಲೆಸ್ ದೆನ್ ಇತ್ತು. ಅವತ್ತಿಗೆ ವ್ಯಾನ್ಗಳಿಲ್ಲ, ಅವತ್ತಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಅವ್ರಿಗೆ ಓಡಾಡೋ ಗಾಡಿ ಇದ್ದಿಲ್ಲ. ಅಂದರೆ ಅವತ್ತಿಗೆ ಒತ್ತಡ ಕಮ್ಮಿ ಇತ್ತು, ಓಪನ. ಕರೆಂಟ್ ಅಂತೂ ಅದೇ ಇತ್ತಲ್ಲ. ಅವ್ರಿಗಾಗಲಿದ್ದ ಆಕ್ಸಿಡೆಂಟ್ಸ್ ಇವತ್ತು ಹೇಗಾಗ್ತಾಯಿದೆ, ಎಲ್ಲೋ ಒಂದು ಕಡೆ ದುಡುಕು, ಆತುರ, ಅರ್ಜೆಂಟು, ಅತಿ ಹೆಚ್ಚಾಗಿ ನಮ್ಮ ಕೈಯಲ್ಲಿರುವಂತಹ ಜಂಗಮವಾಣಿ ಮೊಬೈಲ್ ಅದು ಮಾಡ್ತಿರೋ ಒಂದಿಷ್ಟು ಎಡವಟ್ಟುಗಳಿಂದ ಇವತ್ತು ಜೀವ ಕಳ್ಕೊತಾ ಇದೆ. ನಾನು ವೆರಿ ಫ್ರೆಶ್ ಉದಾಹರಣೆ ಕೊಡ್ತೀನಿ ನಿಮ್ಗೆಲ್ಲರಿಗೂ. ಭಾನುವಾರದ ಬೆಳಿಗ್ಗೆ 10:45ಕ್ಕೆ ಯಲಹಂಕ ಉಪವಿಭಾಗದಲ್ಲಿ ONM 90ನಲ್ಲಿ ರಾಮಚಂದ್ರ M ಎನ್ನುವ ಒಬ್ಬ ಲೈನ್ ಮ್ಯಾನ್ ಸ್ಪೆಷಲ್ ಡೀಸೆಲ್ ಸ್ಟ್ರಕ್ಚರ್ ಮೇಲಿಂದ ಕೆಳಗಡೆ ಬೀಳ್ತಾರೆ. ನೆನ್ನೆ ಭಾನುವಾರನೇ ಆಪರೇಷನ್ ಆಗಿದೆ, ಅವ್ರಿಗೆ ಕೋಮಾ ಸ್ಟೇಜಲ್ಲಿ ಇದ್ದಾರೆ. ಅವ್ರ ಶ್ರೀಮತಿ ಅವ್ರ ಮಗ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಕಲ್ಕೋಯ್ತು ನೆನ್ನೆ ನನಗೆ, ಯಾಕೆ ಇಷ್ಟೊಂದು ತಪ್ಪು ಮಾಡ್ಕೊತಾರೆ ಅಂತ. ನಾನು ಜಾಸ್ತಿ ವಿಸ್ತಾರವಾಗಿ ಹೇಳಕ್ ಹೋಗಲ್ಲ, ನೀವೆಲ್ಲ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ನನಗೂ ಹೇಳಿ ಅದೊಂಥರ ನನಗೂ ಬೇಜಾರಾಗ್ಬಿಟ್ಟಿದೆ. ಹೇಳಿದಾಗ ಕೇಳೋರ್ಗೂ ಇಷ್ಟ ಆಗಲ್ಲ. ಹಂಗಾಗಿ ಸೇಫ್ಟಿ ಬಗ್ಗೆ ಸಾಹೇಬರುಗಳೆಲ್ಲ ಹೇಳಿದ್ದಾರೆ. ದಯವಿಟ್ಟು ಒಂದು ಕ್ಷಣ ನಿಮ್ಮ ಮನಸ್ಸಲ್ಲಿ ಸುರಕ್ಷತಾ ಮಂತ್ರ ಅಲ್ಲದೆ ನೀವು ಅತಿ ಹೆಚ್ಚಾಗಿ ಪ್ರೀತಿಸುವ ನಿಮ್ಮ ಮಡದಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅವ್ರ ಕಣ್ಣು ಮುಂದೆ ಸುಮ್ಮನೆ ಹಂಗೆ ಪಾಸ್ ಮಾಡಿಸಿ. ಅವ್ರನ್ನ, ನಿಮ್ಮ ಮಗನೋ ಯಾರನ್ನೋ ಒಬ್ಬನು ಸುಮ್ಮನೆ ಪಾಸ್ ಆಗಲಿ. ಹಿಂಗೆ ಕೆಲಸ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಜವಾಬ್ದಾರಿ ಬಂದಿಲ್ಲ ಅದನ್ನು ನಾನು ಕೇಳಿ. ನೀವು ಅತಿ ಹೆಚ್ಚಾಗಿ ಪ್ರೀತಿಸುವ, ನೀವು ದೇಶ ಪ್ರೀತಿಸಿ, ರಾಜ್ಯ ಪ್ರೀತಿಸಿ, ಭಾಷೆ ಪ್ರೀತಿಸಿ, ಯಾರನ್ನೇ ಪ್ರೀತಿಸಿ, ಅವ್ರನ್ನ ಒಂದು ಸರಿ ಕಣ್ಮುಂದೆ ನೆನೆಸ್ಕೊಳ್ಳಿ ಸಾಕು. ನೀವು ಆಟೋಮೆಟಿಕ್ ಆಗಿ ನೀವು ಏನು ಮಾಡಬೇಕು ಆ ಕೆಲಸ ನೀವು ಮಾಡ್ತೀವಿ. ಮೈ ಮರೆತು ಆತುರಕ್ಕೆ ಬಿದ್ದು ಅರ್ಜೆಂಟಾಗಿ ಕೆಲಸ ಮುಗಿಸ್ಕೊಳ್ಳೋಣ, ಅಯ್ಯೋ ಯಾರೋ ಫೋನ್ ಮಾಡಿಬಿಟ್ರು, ಪಾರ್ಟಿ ಕರೆದ್ರು, ಅಲ್ಲೆಲ್ಲ ಯಾರೋ ಕರೆದ್ರು, ಹೋಟ್ಲಲ್ಲಿ ಕರೀತಾ ಇದ್ದಾರೆ, ಇನ್ನೆಲ್ಲೋ ಸೆಟ್ಟಿಂಗಲ್ಲಿ ಕೂತಿದ್ದಾರೆ,
ದಯವಿಟ್ಟು ಈ ಕೆಲಸ ಮಾಡಕ್ಕೆ ಹೋಗ್ಬಿಡಿ. ಹಂಗಾಗಿ ದಯವಿಟ್ಟು ನಿಮಗೆ ಆಲ್ಟರ್ನೇಟ್ ಯಾರು ಇಲ್ಲ ಸರ್, ಇದೊಂದು ಅರ್ಥ ಮಾಡ್ಕೊಳ್ಳಿ. ಕೋಟಿ ಕೊಟ್ಟರು ನಿಮ್ಗೆ ಆಲ್ಟರ್ನೇಟ್ ಯಾರು ಇಲ್ಲ. ಇವತ್ತು ಡಿಪಾರ್ಟ್ಮೆಂಟಿಗೆ ಸೇರೋದಕ್ಕೆ ನೀವೆಲ್ಲರೂ ಕಷ್ಟಪಟ್ಟೆ ಬಂದಿರೋದು, ಯಾರು ಸುಖದಿಂದ ಯಾರು ಬಂದಿಲ್ಲ. ನೀವೆಲ್ಲ ಹಳ್ಳಿಗಾಡವ್ರೆ ತಾನೆ. ಯಾರಾದ್ರೂ ಕೋಟ್ಯಾಧಿಪತಿಗಳು ಲೈನ್ಮನ್ಗಳು ಇದ್ರೆ ಇಲ್ಲಿ ಇದ್ರೆ ಒಬ್ರೊಬ್ರು ಲೈನ್ಮನ್ ಕೈ ಎತ್ತಿ ನೋಡೋಣ. ಕೋಟ್ಯಾಧಿಪತಿಗಳು ಯಾರು ಇಲ್ಲ. AW ಸಾಹೇಬ್ರು ಕಂಬ ಎತ್ತಕ್ಕಾಗಲ್ಲ, ನಿಮ್ JE ಸಾಹೇಬ್ರು ಕಂಬ ಎತ್ತಕ್ಕಾಗಲ್ಲ, AE ಸಾಹೇಬ್ರು ಕಂಬ ನಾನು ಕಂಬ ಎತ್ತಕ್ಕಾಗಲ್ಲ. ಬಟ್ ನೀವು ಕಂಬ ಹತ್ತೀರಾ, ಅದಕ್ಕೋಸ್ಕರನೇ ನಿಮಗೆ ಸ್ಪೆಷಲ್ ಆಗಿ ಮರ್ಯಾದೆಗಳಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ಥರ ಪಡಬೇಡಿ. ಆರಾಮಾಗಿ ಕೆಲಸ ಮಾಡಿ, ಕಂಪನಿನ ಪ್ರೀತಿಸಿ, ನಿಮ್ಮ ಕುಟುಂಬನ ಪ್ರೀತಿಸಿ, ನಿಮ್ಮ ಆಫೀಸರ್ಸ್ಗಳನ್ನ ಪ್ರೀತಿಸಿ, ಎಲ್ಲವೂ ಸರಿ ಹೋಗುತ್ತೆ. ಮೊದಲನೇದಾಗಿ ನೀವು ಹಾಕಿರೋ ID ಕಾರ್ಡ್ಗಳನ್ನೆಲ್ಲ ಹೊರಗೆ ತೆಗೀರಿ. ಅದೇನದು ಸೆರಗಾಕೊಂಡು ಮಂಗಳಸೂತ್ರ ಮುಚ್ಕೊಂಡಂಗೆ? ಯಾವುದು ಇದು ಅಸಹ್ಯ ಪ್ರವೃತ್ತಿಯಪ್ಪ. ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ನಿಮ್ಗೆ ID ಕಾರ್ಡ್ ಕೊಟ್ಟಿರೋದು ಯಾಕೆ? ನೀವು ಯಾರು ಅಂತ ಗೊತ್ತಾಗಬೇಕು. ಅದಕ್ಕೆ ತಾನೇ ಕೊಟ್ಟಿರೋದು ಅಂತ. ಅದನ್ನ ಒಳಗಡೆ ಹಿಂಗೆ ಹಾಕೊಳ್ಳೋದು ಯಾವ ಪದ್ಧತಿ? ಅದು ಯಾರು ಕಲಿಸಿದ್ದು? ಟ್ಯಾಗ್ ಒಂದೇ ಕಳಿಸ್ತದೆ, ID ಕಾರ್ಡ್ ಒಳಗಡೆ ಇರ್ತದೆ. ಎಸ್, ಹಂಗಿರ್ಲಿ, ಎಲ್ಲರಿಗೂ ತೋರಿಸಿ, ತಪ್ಪೇನಿದೆ? ನಾಚಿಕೆನ ಅದನ್ನು ತೋರಿಸೋದ್ರಿಂದ? ಸರ್ ಕಂಬ ಇವಾಗ ಹತ್ತಾ ಇಲ್ವಲ್ಲ, ಹತ್ತದ ಅವಾಗಲ್ಲ ನೋಡಿ. ಇವಿದಾವಲ್ಲ, ಈ ಜಾಗೃತಿ ಪ್ರತಿ ಸಾರಿ ತಗೊಳ್ಳಿ. ಅರ್ಥ ಆಯ್ತಾ? ಪ್ರತಿಯೊಂದರಲ್ಲೂ ಜಾಗೃತಿ ತಗೊಳ್ಳಿ. ಎಸ್, ಇವತ್ತು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಾವರೆಕೆರೆ ಉಪವಿಭಾಗದ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ನನ್ನ ಪ್ರೀತಿಯ ಪವರ್ ಮ್ಯಾನ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಭಾನುವಾರ ನಡೆದಂತಹ ದುರ್ಘಟನೆ ಇನ್ನೊಂದು ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೀದೇ ಇರಲಿ. ಸರ್, ನಾನು ನಿನ್ನೆ ಸಂಜೆ 8:30 ಒಂದು ಲೈವ್ ಬಂದು ಮಾತಾಡಿದ್ದೀನಿ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ನೀವು ಹಾಸ್ಪಿಟ್ಲಲ್ಲಿದ್ದರೆ, ನೀವು ಸತ್ತೋದ್ರೆ ಯಾರು ಬರಲ್ಲ. ಕೇವಲ ನಿಮ್ಮ ಕುಟುಂಬ ಮಾತ್ರನೇ ನೋವು ಪಡುತ್ತೆ. ಮ್ಯಾಕ್ಸಿಮಮ್ 2 ದಿನ ನಾವೆಲ್ಲರೂ ಅಯ್ಯೋ ಅಷ್ಟೇ. ಇನ್ನು ನಮಗೂ ಕೆಲಸಗಳಿದೆಯಲ್ಲ, ನಮ್ಮದು ಜೀವನ ಇರುತ್ತಲ್ಲ, ನಮ್ಮ ಪಾಡು ಇರುತ್ತಲ್ಲ, ನಾವು ಅಲ್ಲಿ ಹೊರಟೋಗ್ಬಿಡ್ತೀವಿ. ಬಟ್ ನಿರಂತರವಾಗಿ ಅಳೋದು ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ತಂದೆ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಇವರು ಮಾತ್ರನೇ. ಹಂಗಾಗಿ ನಿಮ್ಮ ಕುಟುಂಬ ಮತ್ತು ನಿಮ್ಮ ಬೆಸ್ಕಾಂ ಇವೆರಡನ್ನೂ ಅದ್ಭುತವಾಗಿ ಪ್ರೀತಿಸಿ, ನಿಮ್ಗೇನೂ ಆಗಲ್ಲ. ಇವತ್ತು NPS ಅಂಡ್ರಲ್ಲಿ ಇರೋರ್ಗೆ ಯಾರಿಗೂ ಪೆನ್ಷನ್ ಇಲ್ಲ. ಹಂಗಾಗಿ ನೀವು ಬದುಕುವ ಅವಶ್ಯಕತೆ ಅತಿ ಅವಶ್ಯಕವಾಗಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಆರೋಗ್ಯವಾಗಿರ್ತೀರೋ, ನೀವು ಎಷ್ಟು ಅಂದರೆ ದೇಹದಲ್ಲಿ ದ್ರೌಢ್ಯರಾಗಿರ್ತೀರೋ, ಅಷ್ಟು ಬೆಸ್ಕಾಂ ಚೆನ್ನಾಗಿರುತ್ತೆ. ದುಡ್ಡನ್ನ ಎಲ್ಲಿಂದಾದ್ರೂ ಆಲ್ಟರ್ನೇಟ್ ತರ್ಬೋದು, ಮನುಷ್ಯನ ತರೋಕ್ಕಾಗಲ್ಲ. ಈ ಒಂದು ಪರಿಕರಗಳನ್ನ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ನ ನಮ್ಮ SST ಅಂತ ಹೇಳ್ಬಿಟ್ಟು ಮಲ್ಲಪ್ಪ ಅಂತ ಇದ್ದಾರೆ ಸರ್, ಟ್ರಾನ್ಸ್ಫಾರ್ಮರ್ ಕಂಪನಿ ಮ್ಯಾನುಫ್ಯಾಕ್ಚರರ್ ಮಲ್ಲಪ್ಪ ಅಂತ. ಮೊನ್ನೆ ಇದಕ್ಕೆ ಪೋಸ್ಟ್ಗೆಲ್ಲ ನಾನು ಫೋಟೋ ಹಾಕಿದ್ದೆ ಅವರು. ಮಲ್ಲಪ್ಪ ಅನ್ನೋರು ಈ ಒಂದು ಪರಿಕರಗಳಿಗೆ ಸುಮಾರು 16,000 ರೂಪಾಯಿ ದುಡ್ಡುಗಳನ್ನ ಕೊಟ್ಟು ಈ ಒಂದು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳೇ ಹೊಂದಿಲ್ಲ. ಅವ್ರಿಗೂ ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕೊಡಿ ಸರ್, ಅರ್ಥರಾಡ್ ಕೊಡಿ ಸರ್. ಆಮೇಲೆ ಈ ಅರ್ಥರಾಡು ಒಂದು 4 ಅರ್ಥರಾಡ್. ಇದು ಗ್ರಾಮೀಣ ಪ್ರದೇಶದ ಪವರ್ ಮ್ಯಾನ್ಗಳಿಗೆ ಅಂತಾನೆ ನಾವು ಆರ್ಡರ್ ಮಾಡಿಸಿ ತರಿಸಿದ್ದೀವಿ. ಆ್ಯಕ್ಚುಲಿ ಇತ್ತು ಮಾರ್ಕೆಟಲ್ಲಿ, ನಾವೇನು ಹೊಸದಾಗಿ ಮಾಡಿದ್ದೇನಿಲ್ಲ, ಮಾರ್ಕೆಟಲ್ಲಿ ಇತ್ತು. ಆರ್ಡರ್ ಮಾಡಿ ಬಲ್ಕಾಗಿ ತರಿಸಿದ್ದೀವಿ. ಇದು ಎಷ್ಟು ಉಪಯೋಗ ಅಂದರೆ, ನಿಮಗೆ ನೀವು ಗಾಡೀಲಿ ಬರೇ ಒಂದು GOS ರಾಡ್ ಮಾತ್ರ ಇಟ್ಕೊತೀರಲ್ಲ, ಅದರ ಬದಲಾಗಿ ಅದ್ರ ಜೊತೆಯಲ್ಲಿ ಈ ಅರ್ಥರಾಡು ಆರಾಮಾಗಿ ಇಟ್ಕೋಬೋದು. ನೀವು ಸುಮಾರು 5-6 ಅಡಿ ಇದ್ದೀರಾ ಅಂದರೆ ಇದೊಂದು 6 ಅಡಿ 12 ಅಡಿ ಮೇಲಕ್ಕೆ ಹೋಗುತ್ತೆ. ಓಕೆನಾ? ನೀವು ಮಾಡಬೇಕಾಗಿರೋದಷ್ಟೇ ಈ ಕೇಬಲ್ನ, ಈ ವೈರ್ನ ಮತ್ತು ಈ ಒಂದು ಕ್ಲಿಪ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಇದನ್ನ ಒಂದು ಸ್ವಲ್ಪ ಅವಾಗವಾಗ ಸೇಫ್ಟಿ ನೋಡ್ಕೊತಾ ಇರ್ರಿ. ಅದನ್ನ ಕಿತ್ತೋಗಿರುತ್ತೆ, ಬಿದ್ದೋಗಿರುತ್ತೆ, ನೀವು ಇದನ್ನ ಇಟ್ಕೊಂಡು ಏನು ಸುಖ ಇಲ್ಲ. ಆಮೇಲೆ ಈ ಅರ್ಥರಾಡು, ಹೆಲ್ಮೆಟ್, ಗ್ಲೌಸ್ ಅನ್ನೋದು ನಿಮಗೆ 3 ಅಸ್ತ್ರಗಳಿವು. ಅಸ್ತ್ರ ಅನ್ಕೊಂತಿರೋ, ಸುರಕ್ಷತೆ ಅನ್ಕೊಂತಿರೋ, ಕವಚಗಳು ಅನ್ಕೊಂತಿರೋ, ಏನಾದ್ರೂ ಅನ್ಕೊಳ್ಳಿ. ಇವನ್ನ ನೀವು 3 ಇಟ್ಕೊಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೆ ಏನೂ ಆಗಲ್ಲ. ಓಕೆನಾ? ದಯವಿಟ್ಟು ಇವನ್ನ ಮಾತ್ರ ತಾಶ್ಚರ್ಯ ಮಾಡಬೇಡಿ, ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೋಸ್ಕರ ಯಾರೋ ಒಬ್ರು ಪುಣ್ಯಾತ್ಮರು ಕೊಟ್ಟಿದ್ದಾರೆ, ಅವ್ರಿಗೂ ನೀವು ಗೌರವ ಕೊಟ್ಟಂಗೆ ಆಗುತ್ತೆ ಇವನ್ ಕ್ಲೀನಾಗಿ ಇಟ್ಕೊಂಡ್ರೆ. ಎಸ್, ಥ್ಯಾಂಕ್ ಯು.